ಸೊ ಎಲ್ಲ ಬಂದಿದೆ ನಮ್ಮ ಫುಡ್ಡು ವಿತ್ ಕ್ಯಾಂಡಲ್ ಮೇನ್ ಲೈಟ್. ಕೋರ್ಸ್ ದಿಸ್ ಇಸ್ ದಿ ವೆರಿ ಲೈಟ್ ಫುಡ್. ಇನ್ನು ಬೇರೆ ಅಷ್ಟೇ ಇರುತ್ತೆ ಫುಡ್ಡು ಬಟ್ ಹೇಳಿರೋದು. ನಮಗೆ ಸದ್ಯಕ್ಕೆ ಸಾಕು ಅಂತ. ಇವಾಗ ಕ್ಯಾಂಡಲ್ ಲೈಟ್ಸಲ್ಲಿ ಊಟ ಮಾಡೋಣ, ಏನಂತೀರಾ? ಸೂಪರ್. ಬನ್ನಿ, ಏನೇನು ತಿಂತೀನಿ ಕಪಲ್ ಅಂತ ಡೇ ಹೇಳ್ತೀನಿ, ಎಲ್ಲ ಹೆಂಗಿದೆ ಯಾಕೋ ಈ ಅಂತ. ಮಂತಲ್ಲಿ ನಾವು ಲಾಸ್ಟ್ ಮಂತ್ ಗ್ರೀನರಿಯಿಂದ ಕವರ್ ಆಗಿರುವಂತಹ ರಿಸಾರ್ಟ್ ಇದು. ಅದರಲ್ಲೂ ಇದು ಪ್ರೀಮಿಯಂ ರೂಮ್, ಲಕ್ಸುರಿ ರೂಮ್ ಅಂತಾನೆ ಹೇಳ್ಬೋದು. ನನಗಂತೂ ಸಾಕಷ್ಟು ಸಾಕಷ್ಟು ಇಷ್ಟ ಆಯ್ತು. ನೀವು ನೋಡ್ಬೋದು ಸುತ್ತ ಎಷ್ಟು ಗ್ರೀನರಿ ಇದೆ ಅಂತ. ಸೊ ಇಲ್ಲಿಂದ ಬಂದ್ಮೇಲೆ ನಿಮಗೆ ಸಿಗುವಂತಹ ನೆಕ್ಸ್ಟ್ ಪಾರ್ಟ್, ನೀವು ಕಾಫಿ ಟೀ ಲವರ್ ಆಗಿದ್ದಿದ್ರೆ ಇಲ್ಲಿ ಕುತ್ಕೊಂಡು ನೀವು ಆರಾಮಾಗಿ ಸ್ನ್ಯಾಕ್ಸ್, ಕಾಫಿ ಟೀ ಎಲ್ಲ ಕುಡಿಬಹುದು. ಇಲ್ಲೂ ಕುತ್ಕೊಂಡು ವ್ಯೂನ ಎಂಜಾಯ್ ಮಾಡ್ತಾ ನೀವು ಆರಾಮಾಗಿ ಒಂದು ಕಪ್ ಕಾಫಿ ಇಟ್ಕೊಂಡು ಕುಡಿಬಹುದು. ಊಟದ ಸಮಯ ಈಗ. ಟಾರ್ಚ್ ಕೊಟ್ಟಾರಲ್ಲ ಅದನ್ನ ಹಾಕೊಂಡು ಊಟಕ್ಕೆ ಹೋಗ್ತಾ ಇದೀವಿ. ಏನಾಯ್ತು ಹಂಗೆ ಗೊತ್ತಾ, ನಡಿಬೋದು. ಇಲ್ಲ ನಾನು ಓಡಾಡಿ ಚಪ್ಲಿನೇ ಕಿತ್ತೋಗ್ಬಿಡ್ತು ಗೈಸ್. ಇವಾಗ ಕಾಫಿ ಕುಡ್ದು ಅಲ್ಲೇ ಆಚೆನೆ ಕುತ್ಕೊಂಡು ಮ್ಯೂಸಿಕ್ ಹೇಳ್ತಾ ಇದ್ವಿ. ಸರ್ ಬಂದ್ಬಿಟ್ಟು ಪಾಪ ಫೈರ್ ಕ್ಯಾಂಪ್ ರೆಡಿ ಇದೆ ಬನ್ನಿ ಅಂತಂದ್ರು. ಇವಾಗ ಬನ್ನಿ ಫೈರ್ ಕ್ಯಾಂಪ್ ಹೋಗೋಣ. ರೆಸಾರ್ಟಿಂದ ಬೆಟ್ಟದ ಭೈರವೇಶ್ವರದಿಂದ ರೆಸಾರ್ಟ್ ಕಡೆ ಪಯಣ ಅರ್ಧ ಗಂಟೆ. ಇಲ್ಲಿಂದ ಆರಾಮಾಗಿ. ಮಳೆ ಸ್ಟಾರ್ಟ್ ಆಯ್ತಕ್ಕಂತ. ಹೌದಾ? ಗ್ರೀನರಿ ಮಾತ್ರ ನೆಕ್ಸ್ಟ್ ಲೆವೆಲ್ಗಿದೆ. ಮಾನ್ಸೂನ್ ಟೈಮಲ್ಲಿ ಎಲ್ರು ರೈಡ್ ಬನ್ನಿ, ಮಸ್ತಾಗಿರುತ್ತೆ. ವರ್ಷಕ್ಕೆ 2 ತಿಂಗಳು ಬ್ರೇಕ್ ಕೊಡಿ ಅಲ್ವಾ ಕಂದ? ಜೀವನದಲ್ಲಿ ಬ್ರೇಕ್ ಇರಬೇಕು, ಓಡ್ತಾನೇ ಇರಬಾರ್ದು, ಕಮ ಬ್ರೇಕ್ ಕೊಡಬೇಕು. ಈ ತರ ಪ್ಲೇಸಸ್ಸಿಗೆ ಬರಬೇಕು. ಮೈ ಗಾಡ್, ಮುಂದೆ ನೋಡು, ಸಕ್ಕದಾಗಿದೆ. ಇಲ್ಲಿ ನೋಡು, ಇಲ್ಲಿ ನೋಡ್ಬೇಕು. ಒಂದು ಲೈಟ್ ಕಂಬ ಗುರ್ತಿಡ್ಕೊಂಡು ನಾವ್ ಈ ರೆಸಾರ್ಟಿಗೆ ಬರ್ಬೇಕು. ಈಸಿಯಾಗಿ ಗೊತ್ತಾಗುತ್ತೆ. ಅದೇ ಲೈಟ್ ಕಂಬನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಬಟ್ ಸ್ಟಿಲ್ ಮ್ಯಾಪ್ ಹಾಕೊಂಡಿದೀವಿ. ಅವ್ರದ್ದು ಫೋನಲ್ಲಿ ನೆಟ್ವರ್ಕ್ ಸಿಗುತ್ತೆ ಅಂತ. ಇಲ್ಲಿ ಲೆಫ್ಟ್ ಇಲ್ಲೊಂದು ಬೋರ್ಡ್ ಇದೆ, ನೆನ್ಕೊಂಡು ಹೋಗೋದು. ಮಳೆ ಸ್ಟಾರ್ಟ್ ಆಗ್ತದೆ. ನಾ ಬ್ರೇಕ್ಫಾಸ್ಟ್ ಮಾಡಿಲ್ಲ, 9 ಗಂಟೆ ಆಯ್ತು. ಓ ಇದು ಲಾರಿಗಳು ಏನು ನಿಲ್ಸೋರಲ್ಲ. ಇದೆ. ಇವಾಗ ರೆಸಾರ್ಟ್ಗೆ ರೀಚ್ ಆಗಿದ್ದೀವಿ. ಅಲ್ಲಿಂದ ಬಂದ್ವಿ. ಅಲ್ಲಿಂದ ಒಂದು 30 ಮಿನಿಟ್ಸ್ ಅಷ್ಟೇ. ಒಳ್ಳೆ ಪೂಲ್ ಏರಿಯಾ, ಮಸ್ತಾಗಿದೆ. ಇವಳನ್ನ ತೆಗೆದು ಇದ್ರೊಳಗಡೆ ಹಾಕೋದು. ಒಳ್ಳೆ ಪೂಲ್ ಇದೆ. ಇಲ್ಲಿಂದ ಹಂಗೆ ಬಂದರೆ ಇಲ್ಲಿ ತೋರಿಸ್ತೀನಿ ರೀ. ಇಲ್ಲಿಂದ ಹಂಗೆ ಹೋದರೆ ಇಲ್ಲಿ ನೀರು ಹರಿಯೋದಿದೆ. ಇದಂತೂ ಸಕ್ಕದಾಗಿದೆ, ಕ್ರೇಜಿಯಾಗಿ. ಇಲ್ಲಿ ನೋಡಿ, ಫುಲ್ ಇಲ್ಲಿಂದ ನೀರು ಹರ್ಕೊಂಡ್ಬಿಡುತ್ತೆ. ತುಂಬ ಚೆನ್ನಾಗಿದೆ. ಅಲ್ಲಿಂದ ಹೋದರೆ ಇಲ್ಲಿ ಕುತ್ಕೊಂಡು ಆಟ ಆಡೋಕ್ಕೆ ಉಯ್ಯಾಲೆ. ರೂಮ್ ಬಂದ್ಬಿಟ್ಟು ಆ್ಯಕ್ಚುಲಿ ಅಲ್ಲಿದೆ. ಇದು ರೂಮು. ಇವತ್ತು ಆ್ಯಕ್ಚುಲಿ ಇಲ್ಲೇ ಇರೋದು. ಇವತ್ತು ಇದೆ ನಮ್ಮ ರೂಮು. ಇವತ್ತು ಒಂದಿನ ಮಾತ್ರ ಇಲ್ಲಿ. ಇದಾದ್ಮೇಲೆ ನೆಕ್ಸ್ಟು ಬೇರೆ ಲೊಕೇಶನ್ಗೆ ಹೋಗ್ಬೇಕು ನಾಳೆಯಿಂದ. ನೀರು ಅಲ್ಲಿಂದ ಇಳ್ಕೊಂಬರುತ್ತೆ. ಅಲ್ಲಿಂದ ಬಂದು ಇಲ್ಲಿಂದ ಹೋಗಿ ಇಲ್ಲೇ ವಾಪಸ್ ಬರುತ್ತೆ. ಕುತ್ಕೊಂಡು ಆಟ ಆಡೋಣ. ಚೆನ್ನಾಗಿದೆಲ್ಲ, ಫುಲ್ ಪೀಸಾಗಿ. ಇವಾಗ ಬರ್ತಾ ಇದ್ದಂಗೆ ಕಾಫಿ ಬಂತು. ಅವಾಗ ಚಳಿಲಿ ಬಂದೆ, ಒಳ್ಳೆ ಕಾಫಿ ಕುಡಿತಾರೆ. ಹೊರಡ್ಬಿಡ್ತೀನಿ ಫಸ್ಟು. ಆಚೆ ಅಂತೂ ಸಕ್ಕದಾಗಿದೆ ವೆದರು ಅಲ್ಲ.
ರೆಸಾರ್ಟ್ ಅಂತೂ ಸಿಕ್ಕಾಬಿಟ್ಟೆ ಸಖತ್ತಾಗಿದೆ ಅಂತ. ತೋರಿಸ್ತೀನಿ ಆಮೇಲೆ ತೋರಿಸ್ತೀನಿ ಎಲ್ಲ ನಾನು ಹೆಂಗಿದೆ ಅಂತ. ನಾನು ಇವತ್ತು ತೋರ್ಸಕ್ ಹೋಗ್ತಾ ಇದ್ದೀನಿ ನಾನು ಸ್ಟೇ ಆಗಿರುವಂತಹ ಲಕ್ಸುರಿ ರೆಸಾರ್ಟ್ ರೂಮ್ ಟು ಕಂಪ್ಲೀಟ್ ರೆಸಾರ್ಟ್ ವಿಡಿಯೋ ಆಲ್ರೆಡಿ ನೀವು ನೋಡಿದ್ದೀರಾ. ಇವಾಗ ನಾನು ತೋರ್ಸಕ್ ಹೊರಟಿರೋಂಥದ್ದು ರೂಮ್ ಟೂರ್. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ನೀವು ನೋಡಿ ಸಿಕ್ಕಾಬಟ್ಟೆ ಖುಷಿ ಪಡ್ತೀರಾ. ಬನ್ನಿ. ಸೊ ಇದೇ ರೂಮ್, ಪ್ರೀಶಿಯಸ್ ರೂಮ್, ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಇಲ್ಲಿ ಬಂದರೆ ಟಿವಿ ಇದೆ. ಇನ್ನು ನೆಕ್ಸ್ಟ್ ದಿ ಬೆಸ್ಟ್ ವ್ಯೂ, ನಿಮಗೆ ಕಂಪ್ಲೀಟ್ ಆಗಿ ಗ್ರೀನರಿ, ಫುಲ್ ಫಾರೆಸ್ಟ್ ಮಧ್ಯೆ ಇರೋದ್ರಿಂದ ಸಿಕ್ಕಾಬಟ್ಟೆ ಖುಷಿ ಪಡ್ತೀರಾ ನೀವು ನೋಡಿದ್ರೆ. ಆ್ಯಂಡ್ ನೆಕ್ಸ್ಟ್ ಪಾರ್ಟ್ ಫ್ರಿಡ್ಜ್ ಇದೆ. ಅದೇನು ಕಾಮನ್, ಅದು ನೀವು ನೋಡಿರ್ತೀರಾ. ಅದು ಬಿಟ್ಟರೆ ಬಿಸಿನೀರು ಮಾಡ್ಕೊಳ್ಳೋಕ್ಕೆ, ಕಾಫಿ ಮಾಡ್ಕೊಳ್ಳೋಕ್ಕೆ ಎಲ್ಲ. ಇದು ಬಂದ್ಬಿಟ್ಟು ನಿಮ್ಮ ಔಟ್ಫಿಟ್ನ ಇಟ್ಕೊಳ್ಳೋ ಸ್ಟೋರೇಜ್. ಇದು ಕೂಡ ಇನ್ನು ಬೆಸ್ಟ್ ಪಾರ್ಟ್ ಏನು ಗೊತ್ತಾ, ವಾಶ್ರೂಮ್ ನೀವು ನೋಡಲೇಬೇಕು. ವಾವ್, ಎಷ್ಟು ಸಕ್ಕತ್ತಾಗಿದೆ. ಫುಲ್ ಬೆಳಕಿದೆ, ನ್ಯಾಚುರಲ್ ಬೆಳಕು ಸಿಗುತ್ತೆ ನಿಮಗೆ. ಈ ರೂಮಲ್ಲಿ ಸ್ಪೆಷಾಲಿಟಿ ಏನು ಗೊತ್ತಾ, ತೋರಿಸ್ತೀನಿ ಬನ್ನಿ. ಬೆಸ್ಟ್ ವ್ಯೂ ಸಿಗುತ್ತೆ ನಿಮಗೆ. ಇಲ್ಲಿಂದ ಕಂಪ್ಲೀಟ್ ರೆಸಾರ್ಟ್ ಕಾಣಿಸುತ್ತೆ, ಗ್ರೀನರಿ ಕಾಣಿಸುತ್ತೆ. ಇಲ್ಲಿ ಕುತ್ಕೊಂಡು ಕಾಫಿ ಕುಡಿಬೋದು, ಊಟನೂ ಮಾಡ್ಬೋದು. ವಾಶ್ರೂಮಲ್ಲಿ ಬೆಸ್ಟ್ ಪಾರ್ಟ್ ಅಂತ ಹೇಳಿದ್ರೆ ಈ ಮಿರರ್. ಹೆಣ್ಮಕ್ಳಿಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ, ಯಾಕಂದ್ರೆ ನೀವು ಇಲ್ಲೇ ಕುತ್ಕೊಂಡು ಮೇಕಪ್ ಮಾಡ್ಕೋಬಹುದು. ಅಂಡ್ ಪ್ಲಸ್ ಅಡ್ವಾಂಟೇಜ್ ಏನ್ ಗೊತ್ತಾ, ನೀವು ಬ್ಲೋ ಡ್ರೈ ಕೂಡ ಮಾಡ್ಕೋಬಹುದು. ಆ ಫೆಸಿಲಿಟೀಸ್ ಕೂಡ ಇದೆ ಈ ರೆಸಾರ್ಟ್ ಅಲ್ಲಿ. ಇನ್ ನೀವೇನಾದ್ರೂ ಇಫ್ ಇನ್ ಕೇಸ್ ಬ್ರಷ್ ಪೇಸ್ಟ್ ಎಲ್ಲ ಮರ್ತು ಬಂದಿದ್ದೀರಾ ಅಂದ್ರೆ ಅದು ಕೂಡ ಇಲ್ಲಿ ಸಿಗುತ್ತೆ. ಬನ್ನಿ ನೆಕ್ಸ್ಟ್ ತೋರಿಸ್ತೀನಿ. ಬೆಸ್ಟ್ ಪಾರ್ಟ್ ಮತ್ತೊಂದೇನ್ ಗೊತ್ತಾ, ಈ ಬಾಲ್ಕನಿ ಕಂಪ್ಲೀಟ್ ಅಂದ್ರೆ ಕಂಪ್ಲೀಟ್ ಆಗಿ ಗ್ರೀನರಿಯಿಂದ ಕವರ್ ಆಗಿರುವಂತಹ ರೆಸಾರ್ಟ್ ಇದು. ಅದರಲ್ಲೂ ಇದು ಪ್ರೀಮಿಯಂ ರೂಮ್, ಲಕ್ಸುರಿ ರೂಮ್ ಅಂತಾನೆ ಹೇಳ್ಬೋದು. ನನಗಂತೂ ಸಾಕಷ್ಟು ಸಾಕಷ್ಟು ಇಷ್ಟ ಆಯ್ತು. ನೀವು ನೋಡ್ಬೋದು ಸುತ್ತ ಎಷ್ಟು ಗ್ರೀನರಿ ಇದೆ ಅಂತ. ಸೊ ಇಲ್ಲಿಂದ ಬಂದ್ಮೇಲೆ ನಿಮಗೆ ಸಿಗುವಂತಹ ನೆಕ್ಸ್ಟ್ ಪಾರ್ಟ್, ನೀವು ಕಾಫಿ ಟೀ ಲವರ್ ಆಗಿದ್ದಿದ್ರೆ ಇಲ್ಲಿ ಕುತ್ಕೊಂಡು ನೀವು ಆರಾಮಾಗಿ ಸ್ನ್ಯಾಕ್ಸ್, ಕಾಫಿ ಟೀ ಎಲ್ಲ ಕುಡಿಬಹುದು. ಇಲ್ಲೂ ಕುತ್ಕೊಂಡು ವ್ಯೂನ ಎಂಜಾಯ್ ಮಾಡ್ತಾ ನೀವು ಆರಾಮಾಗಿ ಒಂದು ಕಪ್ ಕಾಫಿ ಇಟ್ಕೊಂಡು ಕುಡಿಬೋದು. ಸುತ್ತ ಹಚ್ಚ ಹಸಿರು. ಆ ಸೌಂಡ್ ನಿಮಗೆ ಕೇಳಿಸ್ತಾ ಇಲ್ಲ, ಬಿಕಾಸ್ ನಾನು ಮೈಕ್ ಹಾಕೊಂಡಿದ್ದೀನಿ, ಅದಕ್ಕೆ ಸೌಂಡ್ ಕೇಳಿಸ್ತಾ ಇಲ್ಲ. ಆ ಪಕ್ಷಿಗಳು, ಆ ಸೌಂಡ್ ಅಂತ ಸೌಂಡ್ ಬರುತ್ತೆ ನೋಡಿ, ಅದಂತೂ ಸಿಕ್ಕಾಬಟ್ಟೆ ಇಷ್ಟ ಆಯ್ತು ನನಗಂತೂ. ಸೊ ಓವರ್ ಆಲ್ ಈ ರೆಸಾರ್ಟ್ ವರ್ತ್ ಅಂತಾನೆ ಹೇಳ್ಬೋದು. ಸ್ವಲ್ಪ ಅಮೌಂಟ್ ಜಾಸ್ತಿ ಎಕ್ಸ್ಪೆನ್ಸಿವ್ ಅಂತ ಅನ್ಸ್ಬೋದು, ಬಟ್ ಟ್ರಸ್ಟ್ ಮೀ ವರ್ತ್ ಇಟ್ ಅಂತಾನೆ ಹೇಳ್ಬೋದು. ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯ್ತು ನೋಡಿ ಗ್ರೀನರಿ ಎಲ್ಲ. ನಾವು ಮಧ್ಯಾಹ್ನ ಊಟ ಮಾಡ್ಕೊಂಡು ಬಂದಮೇಲೆ ಆ್ಯಕ್ಚುಲಿ ಮಧ್ಯಾಹ್ನ ಊಟ ಮಾಡೋದನ್ನು ವಿಡಿಯೋ ಮಾಡಬೇಕಿತ್ತು, ಮಾಡಿಲ್ಲ. ಸಿಕ್ಕಾಬಟ್ಟೆ ಟಯರ್ಡ್ ಆಗಿದ್ವಿ. ಇನ್ಸ್ಟಾಗ್ರಾಮಿಗೆ ಮಾತ್ರ ಒಂದಷ್ಟು ಕ್ಲಿಪ್ಪಿಂಗ್ ತಗೊಂಡ್ವಿ, ಅದನ್ನು ಅಟ್ಯಾಚ್ ಮಾಡಿರ್ತೀನಿ ನೋಡಿ ಏನೇನು ಊಟ ಮಾಡಿದ್ವಿ ಅಂತ. ಊಟ ಮಾಡಿ ಬಂದು ಕಂಪ್ಲೀಟಾಗಿ ಮಲ್ಕೊಂಡ್ಬಿಟ್ವಿ. ಸೊ ಮಲ್ಕೊಂಡು ಇವಾಗಿದ್ದು ಅವರು ಕಾಫಿ ಕಳಿಸಿದ್ದಾರೆ. ಸೊ ಕಾಫಿ ಕುಡಿತಾ ಇದ್ದೀವಿ ಧ್ರುವ ಈ ನೇಚರಲ್ಲಿ ಕುತ್ಕೊಂಡು. ಐ ಥಿಂಕ್ ಸೌಂಡ್ ಕೇಳಿಸ್ತಿದೆಯಲ್ವ ಗೊತ್ತಿಲ್ಲ, ಬಟ್ ಒಳ್ಳೆ ಸೌಂಡ್ ಬರ್ತಾ ಇದೆ. ನನಗಿಂತ ಇವರು ಸಿಕ್ಕಾಬಟ್ಟೆ ಇಷ್ಟ ಆಯಿತು ಈ ನಾಯ್ಸ್. ಕುತ್ಕೊಂಡು ಒಳ್ಳೆ ಪೀಸಾಗಿ ನನ್ನ ಗಂಡಿನ ಜೊತೆ. ನನಗೆ ಅದೊಂದು ಡ್ರೀಮ್ ಇತ್ತು. ಕೆಲವರು ಅಂತಾರೆ ಗೊತ್ತಾ, ಏನು ಅನ್ಕೋತೀವಿ ಅದು ಮಾಡ್ತೀವಿ ಅಂತ. ನಿಜಕ್ಕಂತ ನನಗದು ಇತ್ತು, ಈ ಥರ ಕಾಫಿ ಕುಡಿತಾ ನೇಚರ್ ಮಧ್ಯೆ ಕುತ್ಕೋಬೇಕು ನಾವಿದ್ದು ಅಂತ. ಸೊ ಸಮ್ಟೈಮ್ಸ್ ಮ್ಯಾನಿಫೆಸ್ಟ್ ಆಲ್ಸೋ ವರ್ಕ್. ಎಂಜಾಯ್ ಮಾಡೋಣ ಬನ್ನಿ, ಕುಡಿವಿ. ಗೈಸ್ ಇವಾಗ ಕಾಫಿ ಕುಡಿದು ಅಲ್ಲೇ ಆಚೆನೆ ಕುತ್ಕೊಂಡು ಮ್ಯೂಸಿಕ್ ಹೇಳ್ತಾ ಇದ್ವಿ. ಸರ್ ಬಂದ್ಬಿಟ್ಟು ಪಾಪ ಫೈರ್ ಕ್ಯಾಂಪ್ ರೆಡಿ ಇದೆ ಬನ್ನಿ ಅಂತಂದ್ರು. ಇವಾಗ ಬನ್ನಿ ಫೈರ್ ಕ್ಯಾಂಪ್ಗೆ ಹೋಗೋಣ. ಬನ್ನಿ ಯಜಮಾನ್ರೆ, ನಮ್ಮ ಕ್ಯಾಮ್ರಾಮನ್ ನಮ್ಮ ಕ್ಯಾಮ್ರಾಮನ್ ನನ್ನ ಕಂದ ಕೊಡಪ್ಪ ಇಲ್ಲಿ. ನಾಕ್ ಇಷ್ಟೇ ನೋಡಿ ಹೆಂಗಿದೆ ಅಂತ. ಎಲ್ಲಿ ಫೈರ್ ಕ್ಯಾಂಪು? ಅಲ್ಲಿ ಮೇಲೆ. ಎಲ್ಲಿ? ಆ ಕಡೆ. ಈ ಕಡೆನಾ? ಹಾ ಇಲ್ಲೇ. ಒಳ್ಳೆ ವ್ಯೂ ಇದೆ, ತುಂಬಾ ತುಂಬಾ ಚಂದ ಉಂಟು. ಇದು ನಮ್ಮ ರೂಮು, ನಾವಿರೋದಿಲ್ಲಿ. ಫೈರ್ ಕ್ಯಾಂಪ್ ಇಲ್ಲೇ ಹಾಕ್ತಾರೆ ಅಂತ ಹಾಕಿದ್ದಾರೆ ಆಲ್ರೆಡಿ.
ಅಲ್ಲಿಗೆ ಹೋಗೋಣ ಈಗ. ನಾವು ಲಿಟ್ರಲಿ ಟಯರ್ಡ್ ಆಗಿ ಮಧ್ಯಾಹ್ನ ಮಲ್ಕೊಂಡ್ಬಿಟ್ಟಿದೀವಿ, ವ್ಲಾಗೇ ಮಾಡಿಲ್ಲ. ಊಟ ಮಧ್ಯಾಹ್ನ ಮಾಡ್ಕೊಂಡು ನಾನಂತೂ ಊಟ ತುಂಬಾ ಮಾಡಿ ಚೆನ್ನಾಗಿತ್ತು ಊಟ. ಅದು ಅಬ್ಬಬ್ಬಾ ಬಿಟ್ಲು ಏನೋ ಅಂತ. ಇವಾಗ ಏನ್ ಸಖತ್ತಾಗಿರೋ ಫೈರ್ ಕ್ಯಾಂಪ್ ರೆಡಿ ಓ ಇದೆ ಮೈ ಇವಾಗ. ಗಾಡ್, ಇಲ್ಲೇ ಇದೆ ನೋಡಿ ಫೈರ್ So, ಕ್ಯಾಂಪ್. ಅಂದ್ರೆ ಇಲ್ಲೆಲ್ಲಿ ಎಂಟ್ರಿ ಸರ್, ಎಂಟ್ರಿ ಎಲ್ಲಿ? ಎಂಟ್ರಿ ಟಾರ್ಚ್ ಆನ್ ಮಾಡ್ಬೇಕಂತ ಆನ್ ಮಾಡಿದ್ದಾರೆ. ಚಲೋ, ಇಲ್ಲಿ ಕಾಣಿಸ್ತಾನೆ ಇಲ್ಲ. ಎಂಟ್ರಿನೇ ಎಲ್ಲಿ ಅಂತ ಗೊತ್ತಾಯ್ತಾ ಇರಲಿಲ್ಲ. ಹೌದು, ಥ್ಯಾಂಕ್ ಯು ಸರ್. ಇವಾಗ ಇಲ್ಲಿಂದ ಹೋಗ್ತಾ ಇದೀವಿ ಫೈರ್ ಕ್ಯಾಂಪ್ಗೆ. ಸಾಕಾಗಿದೆ ಇಲ್ಲಿ ಮಾತ್ರ. ಓ ಮೈ ಗಾಡ್. ಸೊ ಇವಾಗ ಫೈರ್ ಕ್ಯಾಂಪ್ ಹತ್ರ ಬಂದಿದೀವಿ. ಇಲ್ಲಿ ಕುತ್ಕೊಂಡು ವಿ ಕ್ಯಾನ್ ಪ್ಲೇ ಮ್ಯೂಸಿಕ್. ಗಂಗೆ ನನ್ನ ಫೋನ್ ತಂದಿಲ್ಲ, ಫೋನ್ನ ಅಲ್ಲೇ ಬಿಟ್ಟು ಬಂದ್ಬಿಟ್ಟಿದ್ದೀನಿ ನಾನು. ತಗೊಂಬತ್ತೀರಾ? ಇಲ್ಲ, ಮ್ಯೂಸಿಕ್ ಪ್ಲೇ ಮಾಡ್ಕೊಂಡು ಇದು ಚೆನ್ನಾಗಿರ್ತದೆ. ಓ, ಇಲ್ಲಿ ಇದ್ ಮಾಡ್ತಾರೆ ಕೂಡ, ಏನು BBQ ಮಾಡ್ತಾರೆ. BBQ ಮಾಡ್ತಾರೆ ಅಲ್ಲಿ, ಲೈವ್ BBQ ಮಾಡ್ತಾರೆ ಅಲ್ಲಿ. ಅಲ್ಲೇ ನಮ್ಮ ರೂಮ್ ಇರೋದು. ಅಲ್ಲಿ ಇರೋದು ನಮ್ ರೂಮು. ಅಮ್ಮ ಈ ಸೈಡ್ ಕುತ್ಕೋ. ಸೊ ಹಿಂದೆಗಡೆ ಇರೋದೇ ನಮ್ಮ ರೂಮು, ಆಯ್ತಾ. ಇಲ್ಲೇ ಫೈರ್ ಕ್ಯಾಂಪ್ ಹಾಕೊಟ್ಟಿದ್ದಾರೆ, ಮಾತ್ರ ಮಸ್ತ್ ಇದೆ. ಮಸ್ತ್ ಇದೆ. ಅದು ಫುಲ್ ಗ್ರೀನರಿ ಮಧ್ಯ. ನಮ್ಮ ರೂಮ್ ಇಲ್ಲೇ ಇರೋದ್ರಿಂದ ಇಲ್ಲೇ ಬಂದ್ವಿ. ಚೆನ್ನಾಗಿದೆ, ಒಳ್ಳೆ ಮ್ಯೂಸಿಕ್ ಕೇಳ್ಕೊಂಡು ಎಂಜಾಯ್ ಮಾಡೋಣ ಅಂದರೆ ನನ್ನ ಗಂಡ ಫೋನೇ ಬಿಟ್ಟು ಬಂದ್ಬಿಟ್ಟಿದ್ದಾರೆ. ಸೊ ಇವಾಗ ವ್ಲಾಗನ್ನು ಸ್ಟಾಪ್ ಮಾಡಾದ್ಮೇಲೆ ಒಳ್ಳೆ ಮ್ಯೂಸಿಕ್ ಕೇಳ್ಕೊಂಡು ಎಂಜಾಯ್ ಮಾಡ್ತೀವಿ ಫೈರ್ ಕ್ಯಾಂಪ್ನ. ಕಪಲ್ ಫ್ಯಾಮಿಲಿ ಬಂದರೆ ಮಾತ್ರ ಮಸ್ತಾಗಿ ಎಂಜಾಯ್ ಮಾಡ್ಬೋದು. ಫ್ಯಾಮಿಲಿಗಂತೂ ಬೆಸ್ಟ್ ರೆಸಾರ್ಟ್ ಇದು. ಬೆಸ್ಟ್, ಚೆನ್ನಾಗಿರುತ್ತೆ. ಯಾರು ಇರಲ್ಲ, ಫುಲ್ ಪೀಸಾಗಿರ್ಬೋದು, ಯಾರು ಡಿಸ್ಟರ್ಬೆನ್ಸ್ ಮಾಡಲ್ಲ ನಿಮಗೆ. ಎಷ್ಟು ಪೀಸಾಗಿರ್ಬೋದು ಅಂದರೆ, ಎಸ್ಪೆಷಲಿ ವಾಟ್ಸಪ್ ಇದು ವೈಫೈ ಸಿಗುತ್ತೆ ಆರಾಮಾಗಿ, ಏನು ತೊಂದರೆ ಇಲ್ಲ. ಕಾಲ್ ಸಿಗಲ್ಲ, ಏರ್ಟೆಲ್ ಸಿಗಲ್ಲ, ಇನ್ನೆಲ್ಲ ಸಿಗತ್ತೆ ಆರಾಮಾಗಿ. ಏರ್ಟೆಲ್ ಸಿಗಲ್ಲ, ಜಿಯೋ ಸಿಗಲ್ಲ, ನೆಟ್ವರ್ಕ್ ಬರಲ್ಲ. ನೋ ಸರ್ವಿಸ್ ಆಕ್ಚುಲಿ. ಬಟ್ ಇದು ವಾಟ್ಸಪ್, ಇನ್ಸ್ಟಾಗ್ರಾಮ್ ಎಲ್ಲ ಯೂಸ್ ಮಾಡ್ಕೋಬಹುದು, ಯಾಕಂದ್ರೆ ವೈಫೈ ಸಿಗತ್ತೆ, ಒಳ್ಳೆ ನೆಟ್ವರ್ಕ್ ಇದೆ ವೈಫೈದು. ಸೊ ಆರಾಮ ನೆಟ್ ಯೂಸ್ ಮಾಡ್ಬೋದು. ಅಂದ್ರೆ ಮ್ಯೂಸಿಕ್ ಕೇಳಕ್ಕೆ ಅಲ್ವಾ ಕಂದ? ಚೆನ್ನಾಗಿದೆ. ಸೊ ಹಿಂದೆಗಡೆ ಇರೋದೇ ನಮ್ಮ ರೂಮು, ಆಯ್ತಾ. ಇಲ್ಲೇ ಫೈರ್ ಕ್ಯಾಂಪ್ ಹಾಕೊಟ್ಟಿದ್ದಾರೆ, ಮಾತ್ರ ಮಸ್ತ್ ಇದೆ. ಅದು ಫುಲ್ ಗ್ರೀನರಿ ಮಧ್ಯ. ನಮ್ಮ ರೂಮ್ ಇಲ್ಲೇ ಇರೋದ್ರಿಂದ ಇಲ್ಲೇ ಬಂದ್ವಿ. ಚೆನ್ನಾಗಿದೆ, ಒಳ್ಳೆ ಮ್ಯೂಸಿಕ್ ಕೇಳ್ಕೊಂಡು ಎಂಜಾಯ್ ಮಾಡೋಣ ಅಂದರೆ ನನ್ನ ಗಂಡ ಫೋನೇ ಬಿಟ್ಟು ಬಂದ್ಬಿಟ್ಟಿದ್ದಾರೆ. ಸೊ ಇವಾಗ ವ್ಲಾಗನ್ನು ಸ್ಟಾಪ್ ಮಾಡಾದ್ಮೇಲೆ ಒಳ್ಳೆ ಮ್ಯೂಸಿಕ್ ಕೇಳ್ಕೊಂಡು ಎಂಜಾಯ್ ಮಾಡ್ತೀವಿ ಫೈರ್ ಕ್ಯಾಂಪ್ನ. ಕಪಲ್ ಫ್ಯಾಮಿಲಿ ಬಂದರೆ ಮಾತ್ರ ಮಸ್ತಾಗಿ ಎಂಜಾಯ್ ಮಾಡ್ಬೋದು. ಫ್ಯಾಮಿಲಿಗಂತೂ ಬೆಸ್ಟ್ ರೆಸಾರ್ಟ್ ಇದು. ಬೆಸ್ಟ್, ಚೆನ್ನಾಗಿರುತ್ತೆ. ಯಾರು ಇರಲ್ಲ, ಫುಲ್ ಪೀಸಾಗಿರ್ಬೋದು, ಯಾರು ಡಿಸ್ಟರ್ಬೆನ್ಸ್ ಮಾಡಲ್ಲ ನಿಮಗೆ. ಎಷ್ಟು ಪೀಸಾಗಿರ್ಬೋದು ಅಂದರೆ, ಎಸ್ಪೆಷಲಿ ವಾಟ್ಸಪ್ ಇದು ವೈಫೈ ಸಿಗತ್ತೆ ಆರಾಮಾಗಿ, ಏನು ತೊಂದರೆ ಇಲ್ಲ. ಕಾಲ್ ಸಿಗಲ್ಲ, ಏರ್ಟೆಲ್ ಸಿಗಲ್ಲ, ಇನ್ನೆಲ್ಲ ಸಿಗತ್ತೆ ಆರಾಮಾಗಿ. ಏರ್ಟೆಲ್ ಸಿಗಲ್ಲ, ಜಿಯೋ ಸಿಗಲ್ಲ, ನೆಟ್ವರ್ಕ್ ಬರಲ್ಲ. ನೋ ಸರ್ವಿಸ್ ಆಕ್ಚುಲಿ. ಬಟ್ ಇದು ವಾಟ್ಸಪ್, ಇನ್ಸ್ಟಾಗ್ರಾಮ್ ಎಲ್ಲ ಯೂಸ್ ಮಾಡ್ಕೋಬಹುದು, ಯಾಕಂದ್ರೆ ವೈಫೈ ಸಿಗತ್ತೆ, ಒಳ್ಳೆ ನೆಟ್ವರ್ಕ್ ಇದೆ ವೈಫೈದು. ಸೊ ಆರಾಮ ನೆಟ್ ಯೂಸ್ ಮಾಡ್ಬೋದು. ಅಂದ್ರೆ ಮ್ಯೂಸಿಕ್ ಕೇಳಕ್ಕೆ ಅಲ್ವಾ ಕಂದ? ಚೆನ್ನಾಗಿದೆ. ಇವಳು ಏನ್ ಗೊತ್ತಾ, ಅವಾಗಿಂದ ಹೇಳ್ತಾವಳೆ, ಈ ಕಡೆಯಿಂದ ಯಾವ್ದು ಬರಲ್ಲ ಅಲ್ವಾ, ಈ ಕಡೆಯಿಂದ ಯಾವ್ದು ಬರಲ್ಲ ಅಲ್ವಾ ಚಿರತೆ, ಈ ಕಡೆಯಿಂದ ಯಾವ್ದು ಬರಲ್ವಲ್ಲ ಅಂತ. ಬೆಂಕಿದ್ರೆ ಚಿರತೆ ಬರಲ್ವಲ್ಲ ಅಂತ ಬರೀ ಭಯ ಪಡ್ಕೊಂಡೆ ಕುತ್ಕೊಂಡಳು ಅವಾಗಿಂದ. ಏನ್ ಕೊಟ್ಟವ್ರು ಗೊತ್ತಾ, ಇಫ್ ಇನ್ ಕೇಸ್ ನಮಗೆ ಎಂದು ಸೌಂಡ್ ಫೀಲ್ ಆದ್ರೆ ಸೌಂಡ್ ಫೀಲ್ ಆಗಲ್ಲ ಇಲ್ಲಿ. ಇದು ಫುಲ್ ಓನ್ ಪ್ರಾಪರ್ಟಿ. ಹಿಂಗ ಹಾಕೊಂಡ್ಬಿಟ್ಟು ಎಲ್ಲ ಸ್ವಿಚ್ಚು ಹಿಂಗ ಹಾಕೊಂಡು ನೋಡೋದು, ಇಲ್ಲಿ ಹಂಗೆ ಓಡ್ ಬಂದು ಅಟ್ಯಾಕ್ ಮಾಡ್ಬಿಡ್ಬೇಕು. ಹಂಗೆ ಮಾಡಲ್ಲ. ಇದು ಅವ್ರದೇ ಪ್ರಾಪರ್ಟಿ, ಅವ್ರದೇ ಓನ್ ಪ್ರಾಪರ್ಟಿ. ಸೊ ಎಲ್ಲ ಕವರ್ ಆಗಿ ಸೆಕ್ಯೂರ್ಡ್ ಆಗಿ ಇಟ್ಟಿರ್ತಾರೆ. ಸೊ ಏನು ಬರಲ್ಲ, ಅಷ್ಟು ಸೇಫ್ ಆಗಿದೆ ಜಾಗ.
ಹೌದು ಆದ್ರೂ ಆದ್ರೂ ಭಯ ಪುಕ ಪುಕ ಅಂತ ಐತೆ ಅವಳಿಗೆ ಒಳಗಡೆ. ನನಗೇನು ಭಯನೂ ಇಲ್ಲ ಎಂಥದ್ದು ಇಲ್ಲ ಈ ನನಗೆ. ಮನೆ ದೇವ್ರ ಮನೆ ಹತ್ರ ಹುಲಿ ಕಾಣಿಸ್ಕೊಳೈತೆ ಅಂತ ಅದಕ್ಕೆ. ಹೌದಾ? ಹೂ ಹಿಡ್ಕೊ ಬಂದ್ಬಿಡು. ಬನ್ನಿ ಹೋಗೋಣ. ಇವಾಗ ಫೈರ್ ಕ್ಯಾಂಪು ಮುಗಿಸಿ ಹೋಯ್ತು, ಹೋಗಿ ಸ್ಟಾರ್ಟ್ ಆಯ್ತು. ಅದಕ್ಕೆ ರೂಮ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ರೂಮ್. ಬನ್ರಿ ಹೋಗೋಣ. ಮುಂದೆ ಬನ್ರಿ ನೀವು ಸರ್, ನೀವು ಮುಂದೆ ಇರಬೇಕು. ಕೀ ತಗೊಳ್ಳಿ ಸರ್. ಸರ್ ಕೀ ತಗೊಳ್ಳಿ ಸರ್. ಕಂದ ಕೀ ತಗೋಕಂದ. ಇಲ್ಲಿ ನೋಡು ಹುಳ. ಇದು ಬಸವನೊಳಗ ಬಸವನೊಳ ಮುಟ್ಬೋದಾ? ಮುಟ್ಟಲ್ಲ ನಾನು, ಭಯ ಮುಟ್ಬೇಡ. ಆಮೇಲೆ. ಹಿಡ್ಕೊ, ತೆಗಿಬೇಕು. ಟಾಟಾ ಟಾಟಾ. ಸ್ನಾನ ಮಾಡಲಿಲ್ಲ ನೋಡಿ. ಸ್ನಾನ ಮಾಡಲಿಲ್ಲ. ಮಾಡ್ಬಿಟ್ಟು ನೈಟ್ ಸ್ನಾನ ಮಾಡ್ಬಿಟ್ಟು ಮಲ್ಕೊಂಡ್ರೆ ಒಳ್ಳೆ ನಿದ್ದೆ ಬರುತ್ತೆ ಅಲ್ವಾ? ನೋಡಿ ಈ ಥರ ರೆಡಿ ಆಗಿದೆ. ನೈಟ್ ಸ್ನಾನ ನನಗೆ ಮಿರರ್ ಸಿಕ್ಕಾಬಟ್ಟೆ ಇಷ್ಟ ಆಯ್ತು. ಕ್ಯೂಟ್ ಆಗಿದೆ ಮಿರರ್. ನೋಡಿ ಮಲ್ಕೊಂಡು ಹಂಗೆ ಎದ್ದು ಹೋಗ್ಬಿಟ್ಟಿದ್ದೆ. ನನ್ನ ಫೋನ್ ಎಲ್ಲಿದೆ? ಇಲ್ಲೇ ಇದೆ. ಊಟದ ಸಮಯ ಈಗ. ಟಾರ್ಚ್ ಕೊಟ್ಟಾರಲ್ಲ ಅದನ್ನ ಹಾಕೊಂಡು ಊಟಕ್ಕೆ ಹೋಗ್ತಾ ಇದೀವಿ. ಏನಾಯ್ತು ಹಂಗೆ ಗೊತ್ತಾ? ನಡೀಬೋದು. ಇಲ್ಲ ನಾನು ಓಡಾಡಿ ಚಪ್ಲಿನೇ ಕಿತ್ತೋಗ್ಬಿಡ್ತು. ಜೂಡಿಯೋದಲ್ಲಿ ತಗೊಂಡಿರೋದು ಎಲ್ಲ ಕಿತ್ತಿ. ಅಂದ್ರೆ ಟ್ರಿಪ್ಪಿಗೆ ಅಂತಾನೆ ತಗೊಂಡಿದ್ದು. ಜುಡಿಯೋದು ಯೂಶಲಿ ಬೇಗ ಕಿತ್ತೋಗ್ಬಿಡುತ್ತೆ ಅಲ್ವಾ? ಕಿತ್ತೋದ್ರೆ ಅಲ್ಲೇ ಎಸ್ಬಿಡ್ ಬರೋಣ ಅಂತ ತಗೊಂಡೆ. ಇವಾಗ ಇಲ್ಲೇ ಎಸ್ಬಿಟ್ಟು ನಡಿ. ಹಂಗೆ ಆಯ್ತು. ತಗೊಳ್ಳುವೆ. ಹಂಗೆ ಆಯ್ತು ನೋಡಿ. ಇದ್ರ ಮಧ್ಯೆ ನಡ್ಕೊಂಡು ಹೋಗ್ತಾ ಇದ್ರೆ ಕತ್ಲೆಲಿ ಏನು ಲೈಟಾಗಿ ಆರ್ಡರ್ ಮಾಡಿದ್ವಿ. ಇದು ಇವ್ರ್ದು. ಕೂರ್ಗ್ ಸ್ಟೈಲ್ ಚಿಕನ್ನು. ಚಿಕನ್ ಇದು ಏನು ಬೇಬಿಕಾರ್ನ್ ಚಿಲ್ಲಿ. ಬೇಬಿಕಾರ್ನ್ ಚಿಲ್ಲಿ 2 ಆರ್ಡರ್ ಮಾಡಿದ್ದೀವಿ. ಅಕ್ಕಿ ರೊಟ್ಟಿ ಆರ್ಡರ್ ಮಾಡಿದ್ದೀವಿ ಅಷ್ಟೇ. ಇನ್ನೇನು ತಿಂತಿಲ್ಲ ಇವತ್ತು. ಲೈಟ್ ಫುಡ್. ಯಾಕೆಂದ್ರೆ ಮಧ್ಯಾಹ್ನ ತಿಂದಿದೆ, ಹೆವಿ ಆಗ್ಬಿಟ್ಟಿದೆ. ಮಧ್ಯಾಹ್ನ ವಿಡಿಯೋ ಮಾಡಕ್ ಹಾಕಿಲ್ಲ, ಆಮೇಲೆ ಅಟ್ಯಾಚ್ ಮಾಡ್ತಿಲ್ಲ ನೋಡಿ ಅದರಲ್ಲಿ. ಇಲ್ಲೇ ಕುತ್ಕೊಂಡು ಯಾರು ಇಲ್ಲ. ಇಲ್ಲೊಬ್ರು ಇದ್ರು, ಹೊರೊಬ್ರು ಖಾಲಿ. ಇಲ್ಲಿ ಮಾತ್ರ ಇಬ್ಬರೇ ಇದೀವಿ. ವೀಕ್ ಡೇಸ್ ಅಲ್ವಾ, ಅದಕ್ಕೆ ಯಾರು ಇಲ್ಲ. ವೀಕೆಂಡ್ಸ್ ಇದ್ರೆ ಜನ ಇರ್ತಾರೆ. ಅಚ್ಚೆ ಬೇಬಿಕಾರ್ನ್ ಟೇಸ್ಟ್ ಮಾಡೋಣ. ಹೇಗಿದೆ ಬೇಬಿಕಾರ್ನ್? ಏನಮ್ಮ ಕೊಡು ಅಂದ ನೀನು ತಗೋ ತಿನ್ನು. ನೈಸ್. ಇದು ಮ್ಯಾಗ್ನೆಟ್ ಚೈನು. ಮ್ಯಾಗ್ನೆಟಿಗೆ ಹೇಳ್ಕೊಂತಿದೆ ಅಂತ. ಚಿಕನ್ ತಿಂತ ನಾನು ಇವತ್ತು ಮಂಡೆ ತಿನ್ನಂಗಿಲ್ಲ. ಹೌದು ವೆಜ್ಜು, ಇವತ್ತು ನಾನು ನಾನ್ ವೆಜ್ಜು. ನಾನು ಎಲ್ಲ ದಿನವೂ ನಾನ್ ವೆಜ್ಜು. ನಾನು ವೆಜ್ಜೆಲ್ಲ ಹೋಗೋದಿಲ್ಲಪ್ಪ. ಅಲ್ಲ ಅವ್ರದ್ದೊಂದು ಪಾಲಿಸಿ ಏನು ಗೊತ್ತಾ? ನನ್ನ ಹೆಂಡತಿ ಎಲ್ಲ ಪೂಜೆ ಪುನಸ್ಕಾರ ಗಂಡಂಗೋಸ್ಕರ ಮಾಡ್ತಾಳೆ, ನಾನು ಮಾಡದೇ ಇದ್ರೂ ನಡೆಯುತ್ತೆ ಅಂತ. ಚಿಕನ್ ಸಕ್ಕತ್ತಾಗಿದೆ. ಟೇಸ್ಟ್ ಮಾಡಿ ಒಂದೇ ತಿನ್ನು. ನಾನು ಮಂಡೆ ಅದೇ ಕಾರಣಕ್ಕೂ ತಿನ್ನಲ್ಲ. ತಿನ್ಬಿಡು. ಟಿಶ್ಯೂ ಕೂಡ ಹೀಗೆ ನಿಮಗೋಸ್ಕರ ನಾನು ಚಿಕನ್ ಇಟ್ಟಿರೋದು ಮಂಡೆ, ಗೊತ್ತಾಯ್ತಾ? ನನಗೋಸ್ಕರ ಯಾಕೆ ಬಿಟ್ಟೆ ನೀನು? ಮಂಡೆ ಗಂಡಂಗೋಸ್ಕರನೇ ಬಿಡೋದು. ಸೊ ಫೈನಲಿ ಊಟ ಆಯಿತು. ಇಲ್ಲಿ ಸೈಕಲ್ ರೈಡು ನಮ್ಮ ಬೈಕ್ ಇದೆ ಅಲ್ಲೇ. ಕಂದ ಇಲ್ಲಿ ತೋರಿಸ್ಬಿಡು. ಇವಾಗ ಊಟ ಮುಗಿಸ್ಕೊಂಡು ರೂಮ್ಗೆ ಹೋಗ್ತಾ ಇದೀವಿ. ಇಲ್ಲೆಲ್ಲ ಲೈಟ್ ಇದ್ರೆ ಚೆನ್ನಾಗಿರ್ತಿರ್ಬೇಕಂತ. ಇಲ್ಲೆಲ್ಲ ಇವ್ರೆ ಹಾಕಿಲ್ಲ ಲೈಟ್ನ. ನಮ್ಮ ನೋಡಿ ಏನು ಕಾಣಿಸುತ್ತೆ ನೈಟ್ ವ್ಯೂ. ಭಯ ಆಗುತ್ತಪ್ಪ. ಇದು ನಮ್ಮ ರೂಮು. ನಾಳೆ 3 ಸಲ ಹೇಳಿದ್ದೀನಿ ರೂಮು 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 ಅಂತ. ಅಷ್ಟು ಇಷ್ಟ ಆಗ್ಬಿಟ್ಟಿದೆ ನನಗೆ ರೂಮು.
ಇವಾಗ ಹತ್ಕೊಂಡು ಹೋಗ್ತಾ ಇದ್ವಿ. ಅಲ್ಲೇ ಊಟ ಮಾಡ್ಕೊಂಡು ಬಂದಿದ್ದು ನಾವು ಅಲ್ಲಿ ಇವಾಗ. ಅಲ್ಲಿಂದ ಅಲ್ಲಿವರೆಗೂ ಹೋಗುತ್ತೆ ಟಾರ್ಚ್. ಇಲ್ಲಿಗೆ ಹೋಗ್ತಾ ಇದ್ದೀವಿ. ಏನಿದೆ ಕಪ್ಪೆ ಕಪ್ಪೆ. ಠಿಂಗ್ ಠಿಂಗ್. ಸೊ ಬಂದ್ವಿ ಫೈನಲಿ ನಮ್ಮದು. ಇಲ್ಲಿ ಬಂದ್ವಿ. ಓಕೆ ಓಕೆ, ಇದಾಗಿ ಇವಾಗ ರೂಮ್ಗೆ ಹೋಗಿ ಇವತ್ತಿನ ನಮ್ಮ ಇವತ್ತಿನ ಡೇ ಕಂಪ್ಲೀಟ್ ಆಗಿದೆ. ಡೇ 2. ನಾಳೆ ನಾಳೆ ಸಿಗೋಣ ಮತ್ತೆ ಡೇ 3ಅಲ್ಲಿ. ನಾಳೆ ಇನ್ನೂ ಸಖತ್ತಾಗಿರುತ್ತೆ. ನಾಳೆಯಿಂದ ಆಕ್ಚುಲ್ ಆಗಿ ಅಡ್ವೆಂಚರ್ಸ್, ಹಿಲ್ಸ್, ಫಾಲ್ಸ್, ರೋಡ್, ಅಡ್ವೆಂಚರ್ ರೋಡ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಬೈ ಬಾಯ್, ಗುಡ್ ನೈಟ್ ಎಲ್ಲರಿಗೂ. ಗುಡ್ ನೈಟ್, ಬಾಯ್ 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 ಬಾಯ್.